ಸಿನಿಮಾದ ಮೊದಲ ಸೀನ್ನಲ್ಲಿ 1999ರಲ್ಲಿ ನಡೆದಂತಹ ಒಂದು ಫ್ಲೈಟ್ ಹೈಜಾಕ್ ಅನ್ನ ತೋರಿಸ್ತಾರೆ. ಇಲ್ಲಿ ಪಾಕಿಸ್ತಾನದ ಕೆಲವು ಟೆರರಿಸ್ಟ್ಗಳು ಭಾರತದ ಫ್ಲೈಟ್ ಅನ್ನ ಹೈಜಾಕ್ ಮಾಡಿ ಭಾರತ ಅರೆಸ್ಟ್ ಮಾಡಿರುವ ಪಾಕಿಸ್ತಾನದ 3 ಟೆರರಿಸ್ಟ್ಗಳನ್ನ ರಿಲೀಸ್ ಮಾಡಬೇಕು. ಮಾಡಿಲ್ಲ ಅಂತ ಹೇಳಿದ್ರೆ ಈ ಪ್ಲೇನ್ ನಲ್ಲಿರುವಂತಹ ಎಲ್ಲಾ ಭಾರತೀಯ ಪ್ರಯಾಣಿಕರನ್ನ ಸಾಯಿಸ್ತೀವಿ ಅಂತ ಹೇಳಿರ್ತಾರೆ. ಇದರ ಬಗ್ಗೆ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋದ ಡೈರೆಕ್ಟರ್ ಆಗಿರುವ ಅಜಯ್ ಸನ್ಯಾಲ್ ಅವರು ನಮ್ಮ ದೇಶದ ಪಿಎಂ ಮತ್ತು ಡಿಫೆನ್ಸ್ ಮಿನಿಸ್ಟರ್ನ ಜೊತೆ ಮಾತನಾಡಿ ಪಾಕಿಸ್ತಾನದ ಟೆರರಿಸ್ಟ್ಗಳು ಕೇಳಿರುವ ಡಿಮ್ಯಾಂಡ್ಗಳಿಗೆ ಓಕೆ ಅಂತ ಹೇಳಿ ಪ್ಲೇನ್ ನಲ್ಲಿರುವ ಭಾರತೀಯ ಪ್ರಯಾಣಿಕರನ್ನ ಸೇವ್ ಮಾಡ್ತಾರೆ. ಮುಂದಿನ ಸೀನ್ನಲ್ಲಿ ಡಿಸೆಂಬರ್ 2001ರಲ್ಲಿ ನಡೆದಂತಹ ಒಂದು ಘಟನೆಯನ್ನ ತೋರಿಸ್ತಾರೆ. ಒಂದು ಅಂಬಾಸಿಡರ್ ಕಾರ್ನಲ್ಲಿ ಬಂದಂತಹ 5 ಟೆರರಿಸ್ಟ್ಗಳು ಡೆಲ್ಲಿಯ ಪಾರ್ಲಿಮೆಂಟ್ನ ಸೆಕ್ಯೂರಿಟಿಗೆ ಅಂತ ನಿಯೋಜಿಸಿದ್ದ ಪೊಲೀಸ್ನವರನ್ನೆಲ್ಲ ಸಾಯಿಸಿ ಪಾರ್ಲಿಮೆಂಟ್ ಅನ್ನ ತಮ್ಮ ಹತೋಟಗೆ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಆದರೆ ಸರಿಯಾದ ಟೈಮ್ಗೆ ಬಂದಂತಹ ಅಜಯ್ ಸನ್ಯಾಲ್ ಮತ್ತು ಅವರ ಟೀಮ್ನವರು ಈ ಟೆರರಿಸ್ಟ್ಗಳನ್ನೆಲ್ಲ ಸಾಯಿಸಿ ಭಾರತವನ್ನ ಒಂದು ದೊಡ್ಡ ಅಪಾಯದಿಂದ ಪಾರು ಮಾಡ್ತಾರೆ. ಪಾರ್ಲಿಮೆಂಟ್ ಅಟ್ಯಾಕ್ನ ಬಳಿಕ ಇನ್ವೆಸ್ಟಿಗೇಷನ್ ಬ್ಯೂರೋದ ಡೈರೆಕ್ಟರ್ ಅಜಯ್ ಸನ್ಯಾಲ್, ಇಂಡಿಯಾದ ರಾ ಚೀಫ್ ಆಫೀಸರ್ ಮತ್ತು ಡಿಫೆನ್ಸ್ ಮಿನಿಸ್ಟರ್ ಒಂದು ಹೈ ಲೆವೆಲ್ ಮೀಟಿಂಗ್ ಅನ್ನ ನಡೆಸ್ತಾರೆ. ಈ ಮೀಟಿಂಗ್ ನಲ್ಲಿ ಪಾಕಿಸ್ತಾನ ನಮ್ಮ ದೇಶದ ಒಳಗೆ ಬಂದು ಅಟ್ಯಾಕ್ ಮಾಡೋದಕ್ಕೆ ಮುಖ್ಯ ಕಾರಣ ಅಂತ ಅಂದ್ರೆ ಅಮೆರಿಕ ಮತ್ತು ಗಲ್ಫ್ ದೇಶಗಳಿಂದ ಅದಕ್ಕೆ ಸಿಕ್ತಿರೋ ಸಪೋರ್ಟ್. ಇದರಿಂದಾಗಿಯೇ ಇಷ್ಟೆಲ್ಲ ಅಟ್ಯಾಕ್ ಆದ್ರೂ ಕೂಡ ಭಾರತ ಯಾವುದೇ ಉತ್ತರವನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ. ಸೊ ಪಾಕಿಸ್ತಾನವನ್ನ ಬುಡದ ಸಮೇತ ನಾಶ ಮಾಡೋದಕ್ಕೆ ಮತ್ತು ಭಾರತವನ್ನ ಕಾಪಾಡೋದಕ್ಕೆ ಇರೋ ಒಂದೇ ದಾರಿ ಅಂದ್ರೆ ಅದು ಮಿಷನ್ ಧುರಂಧರ್. ಇದೇ ಇಂಡಿಯಾದ ಮಾಸ್ಟರ್ ಪ್ಲಾನ್. ಧುರಂಧರ್ ಮಿಷನ್ ನ ಉದ್ದೇಶ ಭಾರತದ ಒಬ್ಬ ಸ್ಟ್ರಾಂಗ್ ಏಜೆಂಟ್ ಅನ್ನ ಸ್ಪೈ ಆಗಿ ಪಾಕಿಸ್ತಾನದ ಒಳಗೆ ಕಳಿಸೋದು ಮತ್ತು ಅಲ್ಲಿನ ಟೆರರಿಸ್ಟ್ ಗ್ಯಾಂಗ್ ನ ಒಳಗೆ ಸೇರ್ಕೊಂಡು ಅವರ ಪ್ಲಾನ್ ಮತ್ತು ಆಕ್ಟಿವಿಟೀಸ್ ಗಳನ್ನ ವಾಚ್ ಮಾಡಿ ಇಂಡಿಯನ್ ಗವರ್ನಮೆಂಟ್ ಗೆ ಇನ್ಫಾರ್ಮ್ ಮಾಡೋದು. ವಿಷಯ ಕೇಳೋದಕ್ಕೆ ಸಿಂಪಲ್ ಆಗಿದೆ, ಆದ್ರೆ ಪಾಕಿಸ್ತಾನದ ಒಳಗೆ ಹೋಗಿ ಅಲ್ಲಿಯ ಟೆರರಿಸ್ಟ್ ಗಳ ಜೊತೆ ಸೇರ್ಕೊಂಡು ಮಿಷನ್ ನ ಕಂಪ್ಲೀಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಮುಂದಿನ ಸೀನ್ ನಲ್ಲಿ ಬಲೂಚಿಸ್ತಾನದಿಂದ ಹಮ್ಜಾ ಅಲಿ ಅನ್ನೋ ಹೆಸರಿನ ಇಂಡಿಯನ್ ಏಜೆಂಟ್ ಅನ್ನ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಕಳಿಸ್ತಾರೆ. ಹಮ್ಜಾ ಅಲಿ ಪಾಕಿಸ್ತಾನದ ಕರಾಚಿಗೆ ಬಂದು ಅಲ್ಲಿನ ಲಯಾರಿ ಅನ್ನೋ ಒಂದು ಟೌನ್ಗೆ ಹೋಗ್ತಾನೆ. ಈ ಲಯಾರಿ ಪಾಕಿಸ್ತಾನದ ಟೆರರಿಸಂನ ಸೆಂಟರ್ ಪಾಯಿಂಟ್ ಆಗಿರುತ್ತೆ. ಇಲ್ಲಿ ಯಾರ ಆಡಳಿತ ಇರುತ್ತೋ ಅವರು ಇಡೀ ಪಾಕಿಸ್ತಾನದ ಟೆರರಿಸ್ಟ್ ಸಾಮ್ರಾಜ್ಯ ಮತ್ತು ಪೊಲಿಟಿಕ್ಸ್ ಅನ್ನ ಕಂಟ್ರೋಲ್ ಮಾಡ್ತಾರೆ. ನಂತರ ಹಮ್ಜಾ ಅಲಿ ಲಿಯಾರಿಯಲ್ಲಿರುವ ಮತ್ತೊಬ್ಬ ಇಂಡಿಯಾದ ಏಜೆಂಟ್ ಅನ್ನ ಮೀಟ್ ಮಾಡ್ತಾನೆ. ಈ ಏಜೆಂಟ್ ಲಿಯಾರಿಯಲ್ಲೇ ಒಂದು ಜ್ಯೂಸ್ ಶಾಪ್ ಅನ್ನ ನಡೆಸ್ತಾ ಇರ್ತಾನೆ. ಆಮೇಲೆ ಹಮ್ಜಾ ಅಲಿ ಅದೇ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು 1 ವರ್ಷಗಳ ಕಾಲ ಲಿಯಾರಿಯಲ್ಲಿರುವ ಟೆರರಿಸ್ಟ್ ಆಕ್ಟಿವಿಟೀಸ್ ಗಳನ್ನ ವಾಚ್ ಮಾಡ್ತಾ ಇರ್ತಾನೆ. ನಂತರ ಹಮ್ಜಾ ಅಲಿಯನ್ನ ಭಾರತದ ಮತ್ತೊಬ್ಬ ಏಜೆಂಟ್ ಮೀಟ್ ಮಾಡಿ ಇಡೀ ಲಿಯಾರಿಯಲ್ಲಿ ಒಟ್ಟು 3 ಜನ ಮೇನ್ ಗ್ಯಾಂಗ್ಸ್ಟರ್ಸ್ ಗಳು ಇದ್ದಾರೆ. ಬಾಬು ಡಕಾಯಿತ್, ರೆಹಮಾನ್ ಡಕಾಯಿತ್ ಮತ್ತು ಅರ್ಷದ್ ಪಪ್ಪು. ಇದರಲ್ಲಿ ಬಾಬು ಡಕಾಯಿತ್ ರೆಹಮಾನ್ ಡಕಾಯಿತ್ ನ ತಂದೆ. ಆದರೆ ರೆಹಮಾನ್ ಡಕಾಯಿತ್ ಅಕ್ರಮ ಸಂಬಂಧಕ್ಕೆ ಹುಟ್ಟಿದವನು. ಈ ವಿಷಯ ಗೊತ್ತಾಗಿ ರೆಹಮಾನ್ ಡಕಾಯಿತ್ ತನ್ನ ಸ್ವಂತ ತಾಯಿಯನ್ನೇ ಕೊಂದವನು. ಸೊ ಹಾಗಾಗಿ ನೀನು ರೆಹಮಾನ್ ಡಕಾಯಿತ್ ನ ಗ್ಯಾಂಗ್ ನಲ್ಲಿ ಸೇರ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅಂತ ಹೇಳ್ತಾನೆ. ಇದಾದ ಕೆಲವು ದಿನಗಳ ನಂತರ ಅರ್ಷದ್ ಪಪ್ಪು ಹತ್ತಿರ ಕೆಲಸ ಮಾಡ್ತಿದ್ದ ಇಂಡಿಯಾದ ಮತ್ತೊಬ್ಬ ಏಜೆಂಟ್ ರಿಜ್ವಾನ್ ಹಮ್ಜಾ ಅಲಿ ಕೆಲಸ ಮಾಡ್ತಿದ್ದ ಜ್ಯೂಸ್ ಶಾಪ್ಗೆ ಬಂದು ನಾಳೆ ಲಿಯಾರಿಯಲ್ಲಿ ನಡೆಯುತ್ತಿರೋ ಒಂದು ಮದುವೆಗೆ ರೆಹಮಾನ್ ಡಕಾಯಿತ್ ನ ಮಗ ಬರ್ತಿದ್ದಾನೆ. ಇದೇ ಮದುವೆಯಲ್ಲಿ ಬಾಬು ಡಕಾಯಿತ್ ರೆಹಮಾನ್ ಡಕಾಯಿತ್ ನ ಮಗನನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ನೀನೇನಾದ್ರೂ ರೆಹಮಾನ್ ಡಕಾಯಿತ್ ನ ಮಗನನ್ನ ಸೇವ್ ಮಾಡಿದ್ರೆ ಈಸಿಯಾಗಿ ಅವನ ಗ್ಯಾಂಗ್ ನಲ್ಲಿ ಸೇರ್ಕೊಳ್ಬಹುದು ಅಂತ ಹಮ್ಜಾಗೆ ಹೇಳ್ತಾನೆ. ಹಮ್ಜಾ ಕೂಡ ಈ ಪ್ಲಾನ್ ಗೆ ಒಪ್ಕೊಂಡು ರೆಹಮಾನ್ ಡಕಾಯಿತ್ ನ ಮಗನನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಮದುವೆ ಫಂಕ್ಷನ್ ನಲ್ಲಿ ಇಂಡಿಯಾದ ಏಜೆಂಟ್ ಗಳಾದ ಹಮ್ಜಾ ಮತ್ತು ಅಲಾಂ ಇಬ್ಬರು ಜ್ಯೂಸ್ ಕೇಟರಿಂಗ್ ಅನ್ನ ಮಾಡ್ತಾ ಇರ್ತಾರೆ. ನಂತರ ಮದುವೆಗೆ ರೆಹಮಾನ್ ಡಕಾಯಿತ್ ನ ಇಬ್ಬರು ಮಕ್ಕಳು ಬರ್ತಾರೆ. ಇಬ್ಬರನ್ನ ಹೇಗೆ ಕಾಪಾಡೋದು ಅಂತ ಹಮ್ಜಾ ಥಿಂಕ್ ಮಾಡ್ತಾ ಇರುವಾಗ ಇನ್ನೊಬ್ಬ ಏಜೆಂಟ್ ಅಲಾಂ ರೆಹಮಾನ್ ಡಕಾಯಿತ್ ನ ಚಿಕ್ಕ ಮಗ ಫೈಜಲ್ ನನ್ನ ನಾನು ನೋಡ್ಕೊಳ್ತೀನಿ, ನೀನು ನಯೀಮ್ ನನ್ನ ಕಾಪಾಡು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಬಾಬು ಡಕಾಯಿತ್ ಗ್ಯಾಂಗ್ ನ 3 ಜನ ಅಲ್ಲಿಗೆ ಬಂದು ನಯೀಮ್ ನ ಮೇಲೆ ಗನ್ ಫೈರ್ ಅನ್ನ ಮಾಡ್ತಾರೆ. ಹಮ್ಜಾ ಅಲಿ ಮತ್ತು ಗ್ಯಾಂಗ್ ನ ನಡುವೆ ಒಂದು ದೊಡ್ಡ ಗನ್ ಫೈಟ್ ಆಗತ್ತೆ. ಆದ್ರೆ ಇಲ್ಲಿ ಹಮ್ಜಾ ಅಲಿಗೆ ನಯೀಮ್ ನನ್ನ ಕಾಪಾಡೋದಕ್ಕೆ ಆಗೋದಿಲ್ಲ. ಬಾಬು ಡಕಾಯಿತ್ ಗ್ಯಾಂಗ್ ನವರು ಫೈರ್ ಮಾಡಿದ್ದ ಬುಲೆಟ್ ತಾಗಿ ನಯೀಮ್ ಸ್ಪಾಟ್ ನಲ್ಲೇ ಸತ್ತು ಹೋಗಿರ್ತಾನೆ. ಇಲ್ಲಿ ಹಮ್ಜಾ ಅಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾನೆ. ರೆಹಮಾನ್ ಡಕಾಯಿತ್ ನ ಚಿಕ್ಕ ಮಗ ಫೈಜಲ್ ಹಾಗೂ ಅಲ್ಲಿರೋ ಜನರ ಮುಂದೆ ನಯೀಮ್ ನನ್ನ ಕಾಪಾಡೋ ತರ ನಾಟಕ ಮಾಡಿ ಅವನನ್ನ ಹಾಸ್ಪಿಟಲ್ಗೆ ಸೇರಿಸ್ತಾನೆ. ನಯೀಮ್ ಮೊದಲೇ ಸತ್ತೋಗಿರೋ ವಿಷಯ ಹಮ್ಜಾ ಅಲಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಹಾಸ್ಪಿಟಲ್ ನಲ್ಲಿರೋ ಡಾಕ್ಟರ್ ನಯೀಮ್ ಸತ್ತಿದ್ದಾನೆ ಅಂತ ಹೇಳ್ತಾರೆ. ಸತ್ತಿರೋ ಮಗನನ್ನ ನೋಡಿ ರೆಹಮಾನ್ ಡಕಾಯಿತ್ ತುಂಬಾನೇ ದುಃಖ ಪಡ್ತಾನೆ. ಆಗ ರೆಹಮಾನ್ ಡಕಾಯಿತ್ ನ ಚಿಕ್ಕ ಮಗ ಫೈಜಲ್ ಹಮ್ಜಾ ಅಲಿನೇ ನನ್ನನ್ನ ಮತ್ತು ನಯೀಮ್ ನನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ಹೇಳ್ತಾನೆ. ರೆಹಮಾನ್ ಡಕಾಯಿತ್ ಹಮ್ಜಾನನ್ನೇ ನೋಡಿ ಅವನಿಗೆ ದುಡ್ಡನ್ನ ಕೊಡ್ತಾನೆ. ಆದರೆ ಹಮ್ಜಾ ಅಲಿ ಈ ದುಡ್ಡನ್ನ ತೆಗೆದುಕೊಳ್ಳೋದಿಲ್ಲ. ಅವನು ಹೇಳೋದೇನೆಂದ್ರೆ ಬಲೂಚಿಸ್ತಾನದಲ್ಲಿ ನಮಗೆ ಮರ್ಯಾದೆ ಇರಲಿಲ್ಲ, ನಿಮ್ಮಿಂದ ನಮಗೆ ಈಗ ಗೌರವ ಸಿಗ್ತಾ ಇದೆ, ನೀವು ನಮಗೆ ಹೀರೋ ಇದ್ದಂಗೆ, ನಿಮ್ಮ ಚಿಕ್ಕ ಮಗನನ್ನ ಕಾಪಾಡಿದ್ದಕ್ಕೆ ನನಗೆ ಖುಷಿ ಇದೆ,
ಇದೆ ಅಂತ ಹೇಳ್ತಾನೆ. ನಂತರ ರೆಹಮಾನ್ ಡಕಾಯಿತ್ ಹಮ್ಜಾ ಅಲಿಯನ್ನ ತನ್ನ ಗ್ಯಾಂಗ್ಗೆ ಸೇರಿಸ್ಕೊಳ್ತಾನೆ. ಸೊ ಇಲ್ಲಿ ಹಮ್ಜಾ ಏನು ಅನ್ಕೊಂಡಿದ್ನೋ ಅದು ಸಕ್ಸಸ್ ಆಗತ್ತೆ. ಮುಂದೆ ಹಮ್ಜಾ ಅಲಿ ರೆಹಮಾನ್ ಡಕಾಯಿತ್ ನ ಗ್ಯಾಂಗ್ ನ ಒಳಗೆ ಸೇರ್ಕೊಂಡು ಆ ಗ್ಯಾಂಗ್ ನಲ್ಲಿರೋ ಎಲ್ಲಾ ಮೆಂಬರ್ಸ್ ನ ವಿಶ್ವಾಸವನ್ನ ಗಳಿಸ್ತಾನೆ. ಈ ಕಡೆ ನ್ಯೂಸ್ ಚಾನೆಲ್ ಗಳಲ್ಲಿ ಬಾಬು ಡಕಾಯಿತ್ ರೆಹಮಾನ್ ಡಕಾಯಿತ್ ನ ಮಗನನ್ನ ಕೊಲೆ ಮಾಡಿ ಇಷ್ಟು ದಿನ ಆದ್ರೂ ರೆಹಮಾನ್ ಡಕಾಯಿತ್ ಸುಮ್ಮನೆ ಇದ್ದಾನೆ, ಅವನ ಪವರ್ ಕಡಿಮೆ ಆಗ್ತಾ ಇದೆ, ಮುಂದೆ ಬರುವಂತಹ ಎಲೆಕ್ಷನ್ ಗೆ ಹೆದರಿಕೊಂಡು ಸುಮ್ಮನೆ ಕುಳಿತಿದ್ದಾನೆ ಅಂತೆಲ್ಲ ಮಾತನಾಡ್ತಾ ಇರ್ತಾರೆ. ಇದನ್ನ ನೋಡಿದ ರೆಹಮಾನ್ ಡಕಾಯಿತ್ ತನ್ನ ಗ್ಯಾಂಗ್ ನ ಮೆಂಬರ್ಸ್ ಗಳಿಗೆ ಈಗ ಏನು ಮಾಡೋದು ಅಂತ ಕೇಳ್ತಾನೆ. ಅವರೆಲ್ಲ ರಿವೆಂಜ್ ನ ತೆಗೆದುಕೊಳ್ಳೋದು ಬೇಡ, ಮೊದಲು ಎಲೆಕ್ಷನ್ ಮುಗಿಲಿ ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಇದೇ ಪ್ರಶ್ನೆನ ರೆಹಮಾನ್ ಡಕಾಯಿತ್ ಹಮ್ಜಾಗೆ ಕೇಳಿದಾಗ ಹಮ್ಜಾ, ನಾನೇನಾದ್ರೂ ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಖಂಡಿತ ಬಾಬು ಡಕಾಯಿತ್ ನ ಮೇಲೆ ರಿವೆಂಜ್ ನ ತಗೊಳ್ತಾ ಇದ್ದೆ. ಯಾಕಂದ್ರೆ ಬಾಬು ಡಕಾಯಿತ್ಗೂ ಗೊತ್ತು ಇದು ಎಲೆಕ್ಷನ್ ಟೈಮ್, ನೀವೇನು ಮಾಡಲ್ಲ, ಸುಮ್ಮನೆ ಇರ್ತೀರಾ ಅಂತ. ಆದ್ರೆ ನೀವು ಈಗ ಸುಮ್ಮನೆ ಇದ್ರೆ ಲಿಯಾರಿಯಲ್ಲಿರೋ ಜನರಿಗೆಲ್ಲ ನಿಮ್ಮ ಮೇಲಿನ ಭಯ ಹೋಗುತ್ತೆ, ಇದರಿಂದ ನೀವು ಮುಂದಿನ ಎಲೆಕ್ಷನ್ ನಲ್ಲಿ ಸೋಲೋದಂತೂ ಪಕ್ಕ ಅಂತ ಹೇಳ್ತಾನೆ. ಇದನ್ನು ಕೇಳಿದ ರೆಹಮಾನ್ ಡಕಾಯಿತ್ಗೂ ಹಮ್ಜಾ ಅಲಿ ಹೇಳ್ತಾ ಇರೋದು ಕರೆಕ್ಟ್ ಅಂತ ಅನ್ಸಿ ಬಾಬು ಡಕಾಯಿತ್ ನ ಮೇಲೆ ರಿವೆಂಜ್ ನ ತೆಗೆದುಕೊಳ್ಳೋದಕ್ಕೆ ರೆಡಿ ಆಗ್ತಾನೆ. ನಂತರ ಹಮ್ಜಾ ಅಲಿ ಮತ್ತು ಗ್ಯಾಂಗ್ ನವರು ನಯೀಮ್ನನ್ನ ಮದುವೆಯಲ್ಲಿ ಶೂಟ್ ಮಾಡಿದ್ದ ಬಾಬು ಡಕಾಯಿತ್ ಗ್ಯಾಂಗ್ ನ ಆ 3 ಜನರನ್ನ ಹುಡುಕಿ ತುಂಬಾನೇ ಭೀಕರವಾಗಿ ಕೊಲೆ ಮಾಡ್ತಾರೆ. ಆ 3 ಜನರನ್ನ ಸಾಯಿಸಿ ರಿಟರ್ನ್ ಬರ್ತಾ ಇರುವಾಗ ಬಾಬು ಡಕಾಯಿತ್ ನನ್ನ ನೋಡಿದ ಹಮ್ಜಾ ಅಲಿ ರೆಹಮಾನ್ ಡಕಾಯಿತ್ ಗೆ ಕಾಲ್ ಮಾಡಿ ಆ ಜಾಗಕ್ಕೆ ಬರೋದಕ್ಕೆ ಹೇಳ್ತಾನೆ. ಅಲ್ಲಿಗೆ ಬಂದಂತಹ ರೆಹಮಾನ್ ಡಕಾಯಿತ್ ಬಾಬು ಡಕಾಯಿತ್ ನ ತಲೆಯನ್ನ ತೂಕದ ಕಲ್ಲಿನಿಂದ ಚಚ್ಚಿ ತುಂಬಾನೇ ಭೀಕರವಾಗಿ ಕೊಲೆ ಮಾಡ್ತಾನೆ. ಸೊ ಇದರಿಂದಾಗಿ ಲಿಯಾರಿಯ ಜನರಿಗೆ ರೆಹಮಾನ್ ಡಕಾಯಿತ್ ನ ಪವರ್ ಏನು ಅನ್ನೋದು ಗೊತ್ತಾಗತ್ತೆ. ಮುಂದೆ ನಡೆದ ಎಲೆಕ್ಷನ್ ನಲ್ಲಿಯೂ ಕೂಡ ರೆಹಮಾನ್ ಡಕಾಯಿತ್ ನ ಪಾರ್ಟಿಯ ಜಮೀಲ್ ಗೆದ್ದು ಇವರದ್ದೇ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಮುಂದಿನ ಸೀನ್ ನಲ್ಲಿ ಎಲೆಕ್ಷನ್ ನ ಬಳಿಕ ನಡೆದಂತಹ ವಿಕ್ಟರಿ ಸ್ಪೀಚ್ ಗೆ ರೆಹಮಾನ್ ಡಕಾಯಿತ್ ಹೋಗಿರುವುದನ್ನ ತೋರಿಸ್ತಾರೆ. ಇಲ್ಲಿ ಎಲೆಕ್ಷನ್ ನಲ್ಲಿ ವಿನ್ ಆಗಿದ್ದಂತಹ ಪೊಲಿಟಿಷಿಯನ್ ಜಮೀಲ್ ನ ಬದಲಿಗೆ ರೆಹಮಾನ್ ಡಕಾಯಿತ್ ಗೆ ಎಲ್ಲರೂ ಜೈಕಾರ ಹಾಕ್ತಿರೋದನ್ನ ತೋರಿಸ್ತಾರೆ. ಇದರಿಂದಾಗಿ ಜಮೀಲ್ ಗೆ ಹೊಟ್ಟೆ ಕಿಚ್ಚು ಆಗತ್ತೆ. ಇದೇ ಫಂಕ್ಷನ್ ಗೆ ಬಂದಿದ್ದ ಇಬ್ಬರು ಶ್ರೀಮಂತ ಬಿಸಿನೆಸ್ ಮ್ಯಾನ್ ಗಳು ರೆಹಮಾನ್ ಡಕಾಯಿತ್ ನ ಬಳಿ ನೀವ್ಯಾಕೆ ಪೊಲಿಟಿಕ್ಸ್ ಗೆ ಬರಬಾರದು ಅಂತ ಕೇಳ್ತಾರೆ. ಇದಕ್ಕೆ ರೆಹಮಾನ್ ಡಕಾಯಿತ್ ವಿಚಾರ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇದು ಜಮೀಲ್ ಗೆ ಇಷ್ಟ ಆಗೋದಿಲ್ಲ, ಯಾಕಂದ್ರೆ ರೆಹಮಾನ್ ಡಕಾಯಿತ್ ಪೊಲಿಟಿಕ್ಸ್ ಗೆ ಬಂದರೆ ತನ್ನ ಪವರ್ ಕಡಿಮೆ ಆಗತ್ತೆ ಅಂತ ಆತ ಅನ್ಕೊಳ್ತಾನೆ. ಇದೇ ಫಂಕ್ಷನ್ ನಲ್ಲಿ ಹಮ್ಜಾ ಅಲಿ ಜಮೀಲ್ ನ ಮಗಳು ಎಲಿನಾಳನ್ನ ಮೀಟ್ ಮಾಡ್ತಾನೆ. ಅವರಿಬ್ಬರ ನಡುವೆ ಸಣ್ಣದಾದ ಪರಿಚಯ ಕೂಡ ಆಗತ್ತೆ. ಹಮ್ಜಾ ಅಲಿ ಆಕೆ ಜೊತೆ ಸ್ನೇಹ ಬೆಳೆಸಿಕೊಂಡಿದ್ದಕ್ಕೂ ಕಾರಣ ಇದೆ. ಆಕೆ ಪೊಲಿಟಿಷಿಯನ್ ಜಮೀಲ್ ನ ಮಗಳು, ಇವಳು ಮುಂದೊಂದು ದಿನ ನನಗೆ ಯೂಸ್ ಆಗ್ತಾಳೆ ಅಂತ ಆಕೆಯ ಜೊತೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಮುಂದಿನ ಸೀನ್ ನಲ್ಲಿ ರೆಹಮಾನ್ ಡಕಾಯಿತ್ ತನ್ನ ಕಸಿನ್ ನ ಬಳಿ ಈ ಕನಾನಿ ಬ್ರದರ್ಸ್ ಗಳ ಬಿಸ್ನೆಸ್ ಏನು ಅಂತ ಕೇಳಿದಾಗ ಹವಾಲಾ, ಫೇಕ್ ಸ್ಟಾಂಪ್ ಪೇಪರ್ ಬಿಸ್ನೆಸ್ ಅಲ್ಲದೆ ಇತ್ತೀಚೆಗೆ 500 ಮತ್ತು 1000 ಫೇಕ್ ಇಂಡಿಯನ್ ನೋಟ್ಸ್ ಗಳನ್ನ ಪ್ರಿಂಟ್ ಮಾಡಿ ಇಂಡಿಯಾಗೆ ಕಳಿಸಿದ್ದಾರೆ. ಇದರಿಂದಾಗಿ ಇವರ ಬಿಸ್ನೆಸ್ ತುಂಬಾನೇ ದೊಡ್ಡದಾಗಿದೆ ಅಂತ ಗೊತ್ತಾಗತ್ತೆ. ಈ ಫೇಕ್ ನೋಟ್ಸ್ ಗಳ ವಿಷಯ ಗೊತ್ತಾಗಿ ಹಮ್ಜಾಗೆ ತುಂಬಾನೇ ಶಾಕ್ ಆಗತ್ತೆ. ಈ ವಿಷಯವನ್ನ ಅವನು ಇಂಡಿಯಾಗೆ ಸೀಕ್ರೆಟ್ ಆಗಿ ಇನ್ಫಾರ್ಮ್ ಕೂಡ ಮಾಡ್ತಾನೆ. ಇಂಡಿಯಾದಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋದ ಡೈರೆಕ್ಟರ್ ಅಜಯ್ ಸನ್ಯಾಲ್ ಈ ಪಾಕಿಸ್ತಾನಕ್ಕೆ ನಮ್ಮ ನೋಟ್ ಪ್ರಿಂಟಿಂಗ್ ಪ್ಲೇಟ್ಸ್ ಗಳು ಹೇಗೆ ಸಿಕ್ತು ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಇದಕ್ಕೆ ಕಾರಣ ಕೂಡ ಸಿಂಪಲ್, ಭಾರತದಲ್ಲಿರೋ ಕರಪ್ಟೆಡ್ ಮಿನಿಸ್ಟರ್ಸ್. ಸೊ ಭಾರತಕ್ಕೆ ಮೊದಲ ಶತ್ರು ಅಂದ್ರೆ ಅದು ಕರಪ್ಟೆಡ್ ಭಾರತೀಯರೇ. ಈ ಪಾಕಿಸ್ತಾನ 2ನೇ ಸ್ಥಾನದಲ್ಲಿ ಬರುತ್ತೆ ಅಂತ ಅವರು ಹೇಳ್ತಿರ್ತಾರೆ. ಮುಂದಿನ ಸೀನ್ ನಲ್ಲಿ ರೆಹಮಾನ್ ಡಕಾಯಿತ್ ಹಮ್ಜಾ ಮತ್ತು ಅವನ ಗ್ಯಾಂಗ್ ನ ಮೆಂಬರ್ಸ್ ಕನಾನಿ ಬ್ರದರ್ಸ್ ಫೇಕ್ ನೋಟ್ಸ್ ಗಳನ್ನ ಪ್ರಿಂಟ್ ಮಾಡ್ತಿದ್ದ ಜಾಗಕ್ಕೆ ಹೋಗಿ ISI ನ ಮೇಜರ್ ಇಕ್ಬಾಲ್ ನನ್ನ ಮೀಟ್ ಮಾಡ್ತಾರೆ. ನಮಗೆ ದೊಡ್ಡ ಪ್ರಮಾಣದಲ್ಲಿ ಗನ್ಸ್ ಗಳ ಅವಶ್ಯಕತೆ ಇದೆ, ಅದನ್ನ ನೀವೇ ನಮಗೆ ಸಪ್ಲೈ ಮಾಡ್ಕೊಡ್ಬೇಕು. ಆ ಗನ್ಸ್ ಗಳ ಮೇಲೆ ಮೇಡ್ ಇನ್ ರಷ್ಯಾ ಮತ್ತು ಮೇಡ್ ಇನ್ ಅಮೆರಿಕಾ ಅಂತ ಬರ್ದಿರ್ಬೇಕು, ಯಾಕಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಾಕಿಸ್ತಾನದ ಹೆಸರು ಮಾತ್ರ ಎಲ್ಲೂ ಬರಬಾರದು ಅಂತ ಹೇಳ್ತಾನೆ. ಆಗ ರೆಹಮಾನ್ ಡಕಾಯಿತ್ ನಾವೇಕೆ ಸಪ್ಲೈ ಮಾಡಬೇಕು, ನೀವೇ ತಗೊಳ್ಬಹುದಲ್ಲ ಅಂತ ಕೇಳಿದಾಗ ಬಲೂಚಿಸ್ತಾನದಲ್ಲಿ ಒರಿಜಿನಲ್ ಗನ್ಸ್ ಗಳನ್ನ ರೆಡಿ ಮಾಡ್ತಾರೆ. ನಿಮಗೆ ಬಲೂಚಿಸ್ತಾನದಲ್ಲಿ ಒಳ್ಳೆ ಹೆಸರಿದೆ, ಅಲ್ಲಿಯ ಜನ ನಿಮ್ಮನ್ನ ದೇವರಂತೆ ನೋಡ್ತಾರೆ, ಹಾಗಾಗಿ ನೀವೇ ಈ ಡೀಲ್ ಅನ್ನ ಮಾಡ್ಕೊಡ್ಬೇಕು ಅಂತ ಮೇಜರ್ ಇಕ್ಬಾಲ್ ಹೇಳ್ತಾನೆ. ಸೊ ಹಾಗಾದ್ರೆ ನಿಮ್ಮ ಪ್ಲಾನ್ ಏನು, ನಿಮಗೆ ಗನ್ಸ್ ಗಳು ಯಾಕೆ ಬೇಕು ಅಂತ ರೆಹಮಾನ್ ಡಕಾಯಿತ್ ಮರುಪ್ರಶ್ನೆ ಮಾಡಿದಾಗ ಗೊತ್ತಾಗತ್ತೆ ISF ಇಂಡಿಯಾದಲ್ಲಿ ದೊಡ್ಡ ಅಟ್ಯಾಕ್ ನ ಮಾಡುವುದಕ್ಕೆ 12 ಪಾಕಿಸ್ತಾನಿ ಟೆರರಿಸ್ಟ್ ಗಳನ್ನ ಇಂಡಿಯಾದ ಒಳಗೆ ಕಳಿಸ್ಲಿಕ್ಕೆ ಪ್ಲಾನ್ ಮಾಡಿದೆ ಅಂತ. ಈ ಡೀಲ್ ನ ಮಾಡ್ಕೊಟ್ರೆ ನೀನು ಪೊಲಿಟಿಕ್ಸ್ ಗೆ ಎಂಟ್ರಿ ಕೊಡೋದಕ್ಕೆ ತುಂಬಾನೇ ಈಸಿ ಆಗತ್ತೆ ಅಂತ ಮೇಜರ್ ಇಕ್ಬಾಲ್ ರೆಹಮಾನ್ ಡಕಾಯಿತ್ ನನ್ನ ಕನ್ವಿನ್ಸ್ ಮಾಡ್ತಾನೆ. ಅಲ್ಲದೆ ಇಂಡಿಯಾದ ಮೇಲೆ ಅಟ್ಯಾಕ್ ಅಂದ ಕೂಡಲೇ ರೆಹಮಾನ್ಗೂ ಕೂಡ ಖುಷಿಯಾಗಿ ಈ ಡೀಲ್ ನ ಮಾಡ್ಕೊಡೋದಕ್ಕೆ ಒಪ್ಕೊಳ್ತಾನೆ. ಈ ಕಡೆ ರೆಹಮಾನ್ ಡಕಾಯಿತ್ ಪೊಲಿಟಿಕ್ಸ್ ನಲ್ಲಿ ಸ್ಟ್ರಾಂಗ್ ಆಗ್ತಿರೋದನ್ನ ನೋಡಿದ ಜಮೀಲ್ ಇವನನ್ನ ಸುಮ್ಮನೆ ಬಿಟ್ಟರೆ ತನ್ನ ಪೊಲಿಟಿಕಲ್ ಪವರ್ ಕಡಿಮೆ ಆಗತ್ತೆ ಅಂತ ಅನ್ಕೊಳ್ತಾನೆ. ಮುಂದಿನ ಸೀನ್ ನಲ್ಲಿ ಹಮ್ಜಾ ರೆಹಮಾನ್ ಡಕಾಯಿತ್ ನ ಬಳಿ ಬಲೂಚಿಸ್ತಾನಕ್ಕೂ ಹಾಗೂ ISF ನವರಿಗೂ ಆಗಲ್ಲ, ನೀವು ISF ನ ಜೊತೆ ಸೇರಿ ಈ ಗನ್ಸ್ ಗಳ ಡೀಲ್ ಮಾಡೋದು ಸರಿ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ರೆಹಮಾನ್ ಡಕಾಯಿತ್ ಮಾತ್ರ ಹಮ್ಜಾಗೆ ಸರಿಯಾಗಿ ಬೈದು ಈ ಡೀಲ್ ಆಗೋದು ಮಾತ್ರ ಪಕ್ಕಾ ಅಂತ ಹೇಳ್ತಾನೆ.
ಮುಂದೆ ಹಮ್ಜಾ ಅಲಿ ಮತ್ತು ಏಜೆಂಟ್ ಅಲಾಂ ಈ ಅಟ್ಯಾಕ್ ನಡೆಯುವ ಬಗ್ಗೆ ಮಾಹಿತಿಯನ್ನ ಇಂಡಿಯಾಗೆ ಕಳಿಸ್ತಾರೆ. ಮುಂದಿನ ಸೀನ್ ನಲ್ಲಿ ರೆಹಮಾನ್ ಡಕಾಯಿತ್ ಬಲೂಚಿಸ್ತಾನಕ್ಕೆ ಹೋಗಿ ಅಲ್ಲಿನ ಲೀಡರ್ ನ ಮೀಟ್ ಮಾಡಿ ಈ ಗನ್ಸ್ ಗಳ ಡೀಲ್ ಅನ್ನ ಫೈನಲ್ ಮಾಡ್ತಾನೆ. ಈ ಕಡೆ ಪೊಲಿಟಿಷಿಯನ್ ಜಮೀಲ್ ಸಸ್ಪೆನ್ಷನ್ ನಲ್ಲಿ ಇದ್ದ SP ಅಸ್ಲಾಂ ಚೌಧರಿಯನ್ನ ವಾಪಸ್ ಕರೆಸಿ ರೆಹಮಾನ್ ಡಕಾಯಿತ್ ನನ್ನ ಕೊಲ್ಲಬೇಕು ಅಂತ ಮಾತನಾಡ್ತಾನೆ. SP ಅಸ್ಲಾಂ ಚೌಧರಿಗೂ ಮತ್ತು ರೆಹಮಾನ್ ಡಕಾಯಿತ್ಗೂ ಆಗ್ಬರಲ್ಲ. ಅವರಿಬ್ಬರ ನಡುವೆ ಈ ಹಿಂದೆ ದೊಡ್ಡ ಜಗಳಾನೆ ನಡೆದಿರುತ್ತೆ. SP ಅಸ್ಲಾಂ ಚೌಧರಿ ರೆಹಮಾನ್ ಡಕಾಯಿತ್ ನನ್ನ ಈಗ ಟಚ್ ಮಾಡೋದಿಕ್ಕೂ ಆಗಲ್ಲ, ಯಾಕಂದ್ರೆ ಅವನಿಗೆ ನಮ್ಮ ಡಿಪಾರ್ಟ್ಮೆಂಟ್ ನ ಸಪೋರ್ಟ್ ಇದೆ. ಅವನನ್ನ ಕೊಲ್ಲೋದಿಕ್ಕೆ ನನಗೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬೇಕು ಮತ್ತು ವೆಪನ್ಸ್ ಗಳು ಬೇಕು, ಅಷ್ಟೇ ಅಲ್ಲದೆ ಒಂದು ಸೀಕ್ರೆಟ್ ಆಫೀಸ್ ಕೂಡ ಬೇಕು ಅಂತ ಹೇಳ್ತಾನೆ. ಈ ಎಲ್ಲಾ ಕಂಡೀಷನ್ ಗಳಿಗೆ ಪೊಲಿಟಿಷಿಯನ್ ಜಮೀಲ್ ಒಪ್ಕೊಳ್ತಾನೆ. ಇವರಿಬ್ಬರ ಈ ಮೀಟಿಂಗ್ ಅನ್ನ ನೋಡಿದ ಎಲಿನಾ ಹಮ್ಜಾಗೆ ಈ ವಿಷಯವನ್ನ ತಿಳಿಸ್ತಾಳೆ. ಆಗ ಹಮ್ಜಾ ನೆಕ್ಸ್ಟ್ ಟೈಮ್ SP ಅಸ್ಲಾಂ ಚೌಧರಿ ನಿಮ್ಮ ಮನೆಗೆ ಬಂದಾಗ ಅವರಿಬ್ಬರನ್ನ ವಾಚ್ ಮಾಡ್ತಾ ಇರು ಅಂತ ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ ಗನ್ಸ್ ಗಳನ್ನ ಕನಾನಿ ಬ್ರದರ್ಸ್ ಗೆ ಡೆಲಿವರಿ ಕೊಡೋ ದಿನ ರೆಹಮಾನ್ ಡಕಾಯಿತ್ ನ ಮಗನಿಗೆ ಹುಷಾರಿರಲ್ಲ. ಅವನನ್ನ ರೆಹಮಾನ್ ಡಕಾಯಿತ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ. ಹಮ್ಜಾ ಮತ್ತು ರೆಹಮಾನ್ ನ ಕಸಿನ್ ಗನ್ಸ್ ಗಳನ್ನ ಡೆಲಿವರಿ ಕೊಡೋದಕ್ಕೆ ಹೊರಡ್ತಾರೆ. ಇಲ್ಲಿ ಹಮ್ಜಾಗೆ ಏನೋ ಒಂದು ಸರಿ ಇಲ್ಲ ಅಂತ ಅನಿಸ್ತಾ ಇರತ್ತೆ. ನಂತರ ISF ನ ಮೇಜರ್ ಇಕ್ಬಾಲ್ ನನ್ನ ಮೀಟ್ ಮಾಡಿ ಗನ್ಸ್ ಗಳನ್ನ ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲಿದ್ದ ಹುಡುಗರಿಗೆ ಹಮ್ಜಾ ಗನ್ಸ್ ಗಳನ್ನ ಕೊಟ್ಟು ಇವರೆಲ್ಲ ನಾಳೆ ಇಂಡಿಯಾಗೆ ಹೊರಡ್ತಿದ್ದಾರೆ ಅಲ್ವಾ ಅಂತ ಇಕ್ಬಾಲ್ ನನ್ನ ಕೇಳ್ತಾನೆ. ಆಗ ಇಕ್ಬಾಲ್ ಇಲ್ಲ, ಯಾರೋ ಒಬ್ಬ ಇಂಡಿಯನ್ ಏಜೆಂಟ್ ನಾವು ಬರ್ತಿರೋ ವಿಷಯನ ಮೊದಲೇ ತಿಳಿಸಿದ್ದಾನೆ, ಹಾಗಾಗಿ ಪ್ಲಾನ್ ನಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳ್ತಾನೆ. ಈ ಕಡೆ ರೆಹಮಾನ್ ಡಕಾಯಿತ್ ತನ್ನ ಮಗನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇರುವಾಗ SP ಅಸ್ಲಾಂ ಅವನ ದಾರಿಯನ್ನ ಬ್ಲಾಕ್ ಮಾಡಿ ಅವನ ಮೇಲೆ ಗನ್ಸ್ ಗಳಿಂದ ಶೂಟ್ ಮಾಡ್ತಾನೆ. ಇಲ್ಲಿ ರೆಹಮಾನ್ ಡಕಾಯಿತ್ಗೆ ಬೇರೆ ದಾರಿ ಇಲ್ದೇನೆ ಸರೆಂಡರ್ ಆಗ್ಬೇಕಾಗಿ ಬರುತ್ತೆ. ಈ ವಿಷಯ ಗೊತ್ತಾದ ಹಮ್ಜಾ ಪೊಲಿಟಿಷಿಯನ್ ಜಮೀಲ್ಗೆ ಕಾಲ್ ಮಾಡಿ ರೆಹಮಾನ್ ಡಕಾಯಿತ್ ನನ್ನ ಬಿಡಿಸೋದಕ್ಕೆ ಹೇಳ್ತಾನೆ. ಜಮೀಲ್ ರೆಹಮಾನ್ ನನ್ನ ರಿಲೀಸ್ ಮಾಡಿಸ್ತೀನಿ ಅಂತ ಸುಳ್ಳು ಹೇಳಿ ಕಾಲ್ ನ ಕಟ್ ಮಾಡ್ತಾನೆ. ಹಮ್ಜಾಗೆ ಒಂದು ವಿಷಯ ಫ್ಲಾಶ್ ಆಗಿ ರೆಹಮಾನ್ ನ ಮನೆಗೆ ಬಂದು ಅಡುಗೆಯವನಿಗೆ ಹೊಡೆದು ಹೀಗ್ಯಾಕೆ ಮಾಡಿದೆ ಅಂತ ಕೇಳ್ತಾನೆ. ಅಡುಗೆಯವನು ಮೊದಲು ನಾನೇನು ಮಾಡಿಲ್ಲ ಅಂತ ಹೇಳಿದ್ರು, ಆಮೇಲೆ ಹಮ್ಜಾನ ಟಾರ್ಚರ್ ನ ತಡ್ಕೊಳ್ಳೋಕಾಗದೆ ನಿಜಾನ ಒಪ್ಕೊಳ್ತಾನೆ. ಈ ಅಡುಗೆಯವನೇ ಅರ್ಷದ್ ಪಪ್ಪು ಮತ್ತು SP ಅಸ್ಲಾಂ ಹೇಳಿದ ಹಾಗೆ ರೆಹಮಾನ್ ನ ಮಗನ ಊಟದಲ್ಲಿ ವಿಷವನ್ನ ಹಾಕಿ ರೆಹಮಾನ್ ಹಾಸ್ಪಿಟಲ್ಗೆ ಹೋಗೋ ರೀತಿ ಮಾಡಿರ್ತಾನೆ. ಅದೇ ಸಮಯಕ್ಕೆ ಎಲೀನಾ ಹಮ್ಜಾಗೆ ಕಾಲ್ ಮಾಡಿ ನಿನ್ನ ಮೊಬೈಲ್ಗೆ ಒಂದು ವಿಡಿಯೋನ ಕಳಿಸಿದ್ದೀನಿ ನೋಡು ಅಂತ ಹೇಳ್ತಾಳೆ. ಆ ವಿಡಿಯೋದಲ್ಲಿ ಅರ್ಷದ್ ಪಪ್ಪು, ಜಮೀಲ್ ಮತ್ತು SP ಅಸ್ಲಾಂ ರೆಹಮಾನ್ ಡಕಾಯಿತ್ ನನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ತಕ್ಷಣ ಹಮ್ಜಾ ಆ ವಿಡಿಯೋವನ್ನ ಜಮೀಲ್ಗೆ ಸೆಂಡ್ ಮಾಡಿ ಇವಾಗ್ಲೇ ರೆಹಮಾನ್ ಬಾಯ್ನ ರಿಲೀಸ್ ಮಾಡಿಲ್ಲ ಅಂತ ಅಂದ್ರೆ ಈ ವಿಡಿಯೋವನ್ನ ಎಲ್ಲಾ ನ್ಯೂಸ್ ಚಾನೆಲ್ ಗಳಿಗೂ ಕಳಿಸ್ತೀನಿ, ಅಲ್ಲದೆ ನಿನ್ನ ಮಗಳು ಕೂಡ ಈಗ ನನ್ ಜೊತೆನೆ ಇದ್ದಾಳೆ ಅಂತ ವಾರ್ನ್ ಮಾಡ್ತಾನೆ. ಹಮ್ಜಾನ ಬೆದರಿಕೆಗೆ ಹೆದರಿದ ಜಮೀಲ್ ತಕ್ಷಣವೇ SP ಅಸ್ಲಾಂಗೆ ಕಾಲ್ ಮಾಡಿ ಆ ವಿಡಿಯೋ ಮೆಸೇಜ್ ನ ತೋರಿಸಿ ರೆಹಮಾನ್ ಡಕಾಯಿತ್ ನನ್ನ ಬಿಡೋದಕ್ಕೆ ಹೇಳ್ತಾನೆ. ಆದ್ರೆ SP ಅಸ್ಲಾಂ ಅದಕ್ಕೆ ಒಪ್ಪೋದಿಲ್ಲ. ಜಮೀಲ್ ಹಮ್ಜಾಗೆ ಕಾಲ್ ಮಾಡಿ SP ಅಸ್ಲಾಂ ನನ್ನ ಮಾತನ್ನ ಕೇಳ್ತಾ ಇಲ್ಲ ಅಂತ ಹೇಳಿದಾಗ ಹಮ್ಜಾ ಸೀಕ್ರೆಟ್ ಟಾಸ್ಕ್ ಫೋರ್ಸ್ ಆಫೀಸ್ ನ ಅಡ್ರೆಸ್ ಅನ್ನ ತಕೊಂಡು ಅಲ್ಲಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ರೆಹಮಾನ್ ಡಕಾಯಿತ್ ಇರೋದಿಲ್ಲ. ರೆಹಮಾನ್ ಡಕಾಯಿತ್ ನನ್ನ SP ಅಸ್ಲಾಂ ಎನ್ಕೌಂಟರ್ ಮಾಡೋದಕ್ಕೆ ಕಾಡಿನೊಳಗಡೆ ಕರೆದುಕೊಂಡು ಹೋಗಿರ್ತಾನೆ. ಆಗ ಹಮ್ಜಾ ಸೀಕ್ರೆಟ್ ಆಫೀಸ್ ನಲ್ಲಿ ಇದ್ದಂತಹ ಎಲ್ಲಾ ಆಫೀಸರ್ ಗಳನ್ನ ತಲೆ ಕೆಳಗಾಗಿ ನೇತು ಹಾಕಿ ಅವರ ಮೈ ಮೇಲೆ ಪೆಟ್ರೋಲ್ ಅನ್ನ ಹಾಕಿ ಈಗಲೇ ರೆಹಮಾನ್ ಬಾಯ್ನ ರಿಲೀಸ್ ಮಾಡಿಲ್ಲ ಅಂತ ಅಂದ್ರೆ ಇವರನ್ನೆಲ್ಲ ಜೀವಂತವಾಗಿ ಸುಟ್ಟು ಹಾಕ್ತೀನಿ ಅನ್ನೋ ಒಂದು ವಿಡಿಯೋ ಮೆಸೇಜ್ ನ SP ಅಸ್ಲಾಂಗೆ ಕಳಿಸ್ತಾನೆ. SP ಅಸ್ಲಾಂ ತನ್ನ ಸೀಕ್ರೆಟ್ ಫೋರ್ಸ್ ನಲ್ಲಿದ್ದ ಆಫೀಸರ್ಸ್ ಗಳ ಪ್ರಾಣವನ್ನು ಕಾಪಾಡೋದಕ್ಕೋಸ್ಕರ ರೆಹಮಾನ್ ಡಕಾಯಿತ್ ನನ್ನ ಎನ್ಕೌಂಟರ್ ಮಾಡದೆ ಬಿಟ್ಟು ಕಳಿಸ್ತಾನೆ. ರೆಹಮಾನ್ ಡಕಾಯಿತ್ ಸೇಫ್ ಆಗಿ ವಾಪಸ್ ಬಂದಿದ್ದಕ್ಕೆ ಲಿಯಾರಿ ಜನರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ತನ್ನನ್ನ ಸೇವ್ ಮಾಡಿದ ಹಮ್ಜಾನನ್ನ ತಬ್ಬಿಕೊಂಡು ಥ್ಯಾಂಕ್ಸ್ ಅಂತ ರೆಹಮಾನ್ ಡಕಾಯಿತ್ ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ ರೆಹಮಾನ್ ಡಕಾಯಿತ್ ಮತ್ತು ಹಮ್ಜಾ ISI ನ ಮೇಜರ್ ಇಕ್ಬಾಲ್ ನನ್ನ ಮೀಟ್ ಮಾಡೋದಕ್ಕೆ ಹೋದಾಗ ಅಲ್ಲಿ ಮುಂಬೈನ ತಾಜ್ ಹೋಟೆಲ್ ಮೇಲೆ ನಡೆದ ಟೆರರಿಸ್ಟ್ ಅಟ್ಯಾಕ್ ನ ನ್ಯೂಸ್ ಪ್ಲೇ ಆಗ್ತಾ ಇರುತ್ತೆ. ಇದನ್ನ ನೋಡಿದ ಹಮ್ಜಾಗೆ ತುಂಬಾನೇ ಶಾಕ್ ಆಗತ್ತೆ. ಅಟ್ಯಾಕ್ ನಲ್ಲಿ ಇನ್ವಾಲ್ವ್ ಆಗಿದ್ದ ಪಾಕಿಸ್ತಾನದ ಟೆರರಿಸ್ಟ್ ಗಳಿಗೆ ಹಮ್ಜಾನೆ ಗನ್ಸ್ ಗಳನ್ನ ಕೊಟ್ಟಿರ್ತಾನೆ. ISI ನ ಮೇಜರ್ ಇಕ್ಬಾಲ್ ಆ ಟೆರರಿಸ್ಟ್ ಗಳಿಗೆ ಪಾಕಿಸ್ತಾನದಿಂದಲೇ ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ತಾ ಇರುವಾಗ ಹಮ್ಜಾಗೆ ತನ್ನ ಭಾರತ ದೇಶದ ಜನರ ಸಾವಿಗೆ ನಾನು ಕೂಡ ಕಾರಣ ಆದೇನಲ್ಲ ಅನ್ನೋ ಗಿಲ್ಟ್ ತುಂಬಾನೇ ಕಾಡತ್ತೆ. ಆದರೂ ಕೂಡ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಭಾರತದ ವಿರೋಧಿಯ ಹಾಗೆ ತೋರಿಸಿಕೊಳ್ಳುವ ಪರಿಸ್ಥಿತಿ ಅವನದ್ದಾಗಿರುತ್ತೆ. ಮುಂದಿನ ಸೀನ್ ನಲ್ಲಿ ಹಮ್ಜಾ ಏಜೆಂಟ್ ಅಲಾಂನ ಮೀಟ್ ಮಾಡಿ ನಾವು ಈ ಅಟ್ಯಾಕ್ ನಡೆಯುವ ಮಾಹಿತಿಯನ್ನ ಮೊದಲೇ ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಆದ್ರೂ ಕೂಡ ಈ ಅಟ್ಯಾಕ್ ಹೇಗೆ ಆಯ್ತು ಅಂತ ಬೇಜಾರಿನಿಂದ ಕೇಳ್ತಾನೆ. ಅದಕ್ಕೆ ಅಲಾಂ ಹೇಳೋದೇನಂದ್ರೆ ನಾವು ಮೆಸೇಜ್ ಕಳಿಸಿದ್ದು 3 ಅಕ್ಟೋಬರ್ಗೆ, ಆದರೆ ಅಟ್ಯಾಕ್ ಆಗಿದ್ದು 26 ನವೆಂಬರ್ಗೆ. ನವೆಂಬರ್ 26ರ ಅಟ್ಯಾಕ್ ನ ಬಗ್ಗೆ ನಮಗೂ ಕೂಡ ಯಾವುದೇ ಖಚಿತವಾದ ಮಾಹಿತಿ ಇರಲಿಲ್ಲ. ಇದಕ್ಕೆ ಹಮ್ಜಾ ಆ ಟೆರರಿಸ್ಟ್ ಗಳು ಎಷ್ಟು ಧೈರ್ಯವಾಗಿ ನಮ್ಮ ದೇಶದ ಒಳಗೆ ಹೋಗಿ ಅಮಾಯಕ ಜನರನ್ನ ಕೊಂದಿದ್ದಾರೆ, ಇದಕ್ಕೆ ಕಾರಣ ಆಗಿರೋ ಇಕ್ಬಾಲ್, ರೆಹಮಾನ್ ಡಕಾಯಿತ್, ಕನಾನಿ ಬ್ರದರ್ಸ್ ಒಬ್ಬರನ್ನು ನಾನು ಬಿಡಲ್ಲ, ಎಲ್ಲರನ್ನು ಸಾಯಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಲಾಂ ನಿನ್ನ ಈ ಒಂದು ಕೋಪದ ನಿರ್ಧಾರ ನಿನ್ನ ನಿಜವಾದ ಐಡೆಂಟಿಟಿನ ಬಯಲು ಮಾಡುತ್ತೆ. ಕೋಪದ ಕೈಗೆ ನಿನ್ನ ಬುದ್ಧಿಯನ್ನು ಕೊಡದೆ ಸಮಯ ಬರುವವರೆಗೂ ಕಾಯಿ. ಪಾಕಿಸ್ತಾನದ ಈ ಅಟ್ಯಾಕ್ಗೆ ನೀನು ಖಂಡಿತ ರಿವೆಂಜ್ನ ತೆಗೆದುಕೊಳ್ತೀಯ ಅಂತ ಹೇಳ್ತಾನೆ. ನಂತರ ಹಮ್ಜಾ ಮನೆಗೆ ಹೋದಾಗ ಎಲಿನಾ ಕೋಪದಲ್ಲಿ ಇರ್ತಾಳೆ. ಯಾಕಂದ್ರೆ ಹಮ್ಜಾ ಇಡೀ ರಾತ್ರಿ ಮನೆಗೆ ಹೋಗಿರಲ್ಲ. ನಾನು ನನ್ನ ತಂದೆ ತಾಯಿಯನ್ನ ಬಿಟ್ಟು ನಿನಗೋಸ್ಕರ ಇಲ್ಲಿ ಬಂದಿದ್ದೀನಿ, ನೀನು ಕಂಠಪೂರ್ತಿ ಕುಡಿದು ರಾತ್ರಿಯೆಲ್ಲ
ಎಲ್ಲೋ ಇದ್ದು ಈಗ ಮನೆಗೆ ಬಂದಿದ್ದೀಯಾ ಅಂತ ಹಮ್ಜಾನ ಕೆನ್ನೆಗೆ ಹೊಡಿತಾಳೆ. ಆಗ ಹಮ್ಜಾ ಕೋಪದಿಂದ ನಾನು ಇಡೀ ಪಾಕಿಸ್ತಾನದ ಬಾದ್ಶಾ ಆಗ್ಬೇಕು ಅಂತ ಇದ್ದೀನಿ, ಅಲ್ಲಿಯವರೆಗೂ ನೀನು ನನ್ನ ಜೊತೆ ಇರೋದಾದ್ರೆ ಇರು, ಇಲ್ಲ ಅಂದ್ರೆ ಹೊರಟು ಹೋಗು ಅಂತ ಹೇಳ್ತಾನೆ. ಹಮ್ಜಾನ ಈ ಮಾತನ್ನ ಕೇಳಿದ ಎಲೀನಾ ಅವನ ಜೊತೆನೆ ಇರೋದಕ್ಕೆ ಡಿಸೈಡ್ ಮಾಡ್ತಾಳೆ. ಮುಂದಿನ ಸೀನ್ ನಲ್ಲಿ 2009ರಲ್ಲಿ ನಡೆಯೋ ಪಾಕಿಸ್ತಾನದ ಎಲೆಕ್ಷನ್ ನಲ್ಲಿ ಅಲ್ಲಿನ ಆಡಳಿತ ಪಕ್ಷ PAP ಜಮೀಲ್ಗೆ ಟಿಕೆಟ್ ಅನ್ನ ಕೊಡೋ ಬದಲು ರೆಹಮಾನ್ ಡಕಾಯತ್ಗೆ ಟಿಕೆಟ್ ಅನ್ನ ಕೊಡತ್ತೆ. ಇದರಿಂದಾಗಿ ಜಮೀಲ್ಗೆ ರೆಹಮಾನ್ ಡಕಾಯತ್ ಮೇಲಿನ ಕೋಪ ಇನ್ನಷ್ಟು ಜಾಸ್ತಿ ಆಗತ್ತೆ. ಮುಂದಿನ ಸೀನ್ ನಲ್ಲಿ ಹಮ್ಜಾ ಎಲೀನಾಗೆ ನಿನ್ನ ತಂದೆ ಜಮೀಲ್ ನನ್ನ ನಾಳೆ ನಮ್ಮ ಮನೆಗೆ ಟೀ ಕುಡಿಯೋದಕ್ಕೆ ಇನ್ವೈಟ್ ಮಾಡುವಂತ ಹೇಳ್ತಾನೆ. ಜಮೀಲ್ ಹಮ್ಜಾನ ಮನೆಗೆ ಬರ್ತಾನೆ. ಇಲ್ಲಿ ಹಮ್ಜಾ ಜಮೀಲ್ನ ಬಳಿ ನೀವು ಪೊಲಿಟಿಷಿಯನ್ ಆಗಿ ಬೆಳೆಯೋದಕ್ಕೆ ಅರ್ಷದ್ ಪಪ್ಪು, ರೆಹಮಾನ್ ಡಕಾಯಿತ್, SP ಅಸ್ಲಾಂ ಇವರನ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ಆದ್ರೆ ಇವ್ರ್ಯಾರು ನಿಮ್ಮವರಲ್ಲ. ಲಿಯಾರಿಗೋಸ್ಕರ ಒಂದಲ್ಲ ಒಂದು ದಿನ ಇವರು ನಿಮ್ಗೆ ಮೋಸ ಮಾಡೇ ಮಾಡ್ತಾರೆ. ಲಿಯಾರಿ ನಿಮ್ಮ ಅಂಡರ್ ನಲ್ಲಿ ಇರಬೇಕು ಅಂದ್ರೆ ನಿಮ್ಮ ಸಂಬಂಧಿಕರನ್ನ ಅಥವಾ ನಿಮ್ಮ ಫ್ಯಾಮಿಲಿಯ ಯಾರಾದರೊಬ್ಬರನ್ನ ಲಿಯಾರಿಯ ಬಾದ್ಶಾನನ್ನಾಗಿ ಮಾಡಬೇಕು. ಆವಾಗ ಮಾತ್ರ ಲಿಯಾರಿಯಲ್ಲಿ ನಿಮ್ಮ ಆಡಳಿತ ನಡೆಯುತ್ತೆ. ನಿಮ್ಮ ಮಗಳು ಎಲಿನಾಳನ್ನ ನನಗೆ ಮದುವೆ ಮಾಡಿಸಿ, ನಂತರ ಲಿಯಾರಿ ಮಾತ್ರವಲ್ಲ ಇಡೀ ಪಾಕಿಸ್ತಾನ ನಿಮ್ಮ ಕಂಟ್ರೋಲ್ಗೆ ಬರೋ ತರ ಮಾಡ್ತೀನಿ ಅಂತ ಹೇಳ್ತಾನೆ. ಹಮ್ಜಾನ ಮಾತನ್ನ ನಂಬಿದ ಜಮೀಲ್ ತನ್ನ ಮಗಳು ಎಲಿನಾಳನ್ನ ಹಮ್ಜಾಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಕೊಡ್ತಾನೆ. ಈ ಮದುವೆಗೆ ರೆಹಮಾನ್ ಡಕಾಯಿತ್, ISI ಮೇಜರ್ ಇಕ್ಬಾಲ್ ಹಾಗೂ ಕನಾನಿ ಬ್ರದರ್ಸ್ ಎಲ್ಲರೂ ಬಂದಿರ್ತಾರೆ. ಮದುವೆಯ ಪಾರ್ಟಿಯಲ್ಲಿ ISI ನ ಮೇಜರ್ ಇಕ್ಬಾಲ್ ಆಗಸ್ಟ್ 15ರಂದು ಭಾರತದಲ್ಲಿ ಮತ್ತೊಂದು ಬ್ಲಾಸ್ಟ್ ನ ಪ್ಲಾನ್ ಮಾಡಿದ್ದೀವಿ, ಅದಕ್ಕೆ ಗನ್ಸ್ ಗಳನ್ನ ಈ ಹಿಂದೆ ಅರೇಂಜ್ ಮಾಡಿ ಕೊಟ್ಟಂತೆ ನೀವೇ ಅರೇಂಜ್ ಮಾಡಿ ಕೊಡಬೇಕು ಅಂತ ರೆಹಮಾನ್ ಡಕಾಯಿತ್ ನನ್ನ ಕೇಳ್ತಾನೆ. ಇದಕ್ಕೆ ರೆಹಮಾನ್ ಡಕಾಯಿತ್ ಒಪ್ಕೊಂಡು ಗನ್ಸ್ ನ ನಾನು ಫ್ರೀ ಇರುವ ದಿನ ಡಿಲಿವರಿ ಕೊಡೋಣ ಅಂತ ಹೇಳಿ ನಾನು ಯಾವ ದಿನ ಫ್ರೀ ಇದ್ದೀನಿ ಅಂತ ಕೇಳ್ತಾನೆ. ಆಗ ಹಮ್ಜಾ ರೆಹಮಾನ್ ಡಕಾಯಿತ್ ನ ಡೈರಿಯನ್ನು ಚೆಕ್ ಮಾಡಿ ಆಗಸ್ಟ್ 9ರಂದು ನೀವು ಫ್ರೀ ಇದ್ದೀರಾ, ಅವತ್ತು ಡಿಲಿವರಿನ ಕೊಡೋಣ ಅಂತ ಹೇಳ್ತಾನೆ. ನಂತರ ಹಮ್ಜಾ ಬಲೂಚಿಸ್ತಾನಕ್ಕೆ ಹೋಗಿ ಅಲ್ಲಿನ ಲೀಡರ್ನ ಮೀಟ್ ಮಾಡಿ ಗನ್ಸ್ ಗಳ ಲೀಸ್ಟ್ ಅನ್ನು ಕೊಟ್ಟು ಆಗಸ್ಟ್ 9ಕ್ಕೆ ಡಿಲಿವರಿನ ತಗೊಳ್ತೀವಿ ಅಂತ ಹೇಳ್ತಾನೆ. ಆದ್ರೆ ಆಗಸ್ಟ್ 9ಕ್ಕೆ ರೆಹಮಾನ್ ಡಕಾಯಿತ್ ಮತ್ತು ಹಮ್ಜಾ ಒಂದು ಡ್ಯಾಮ್ ನ ಇನೋಗ್ರೇಷನ್ ಗೆ ಹೋಗ್ಬೇಕಾಗಿರತ್ತೆ. ಸೊ ರೆಹಮಾನ್ ಡಕಾಯಿತ್ ನ ಕಸಿನ್ ಉಜೇರ್ ಗನ್ಸ್ ಗಳ ಡಿಲಿವರಿ ತೆಗೆದುಕೊಳ್ಳೋಕೆ ಹೋಗ್ತಾನೆ. ಇದೆಲ್ಲ ಹಮ್ಜಾನ ಮಾಸ್ಟರ್ ಪ್ಲಾನ್ ಆಗಿರತ್ತೆ. ಆಗಸ್ಟ್ 9ರಂದು ರೆಹಮಾನ್ ಡಕಾಯಿತ್ ಡ್ಯಾಮ್ ನ ಇನೋಗ್ರೇಷನ್ ಮಾಡೋ ವಿಷಯ ಹಮ್ಜಾಗೆ ಗೊತ್ತಿದ್ದರೂ ನೀವು ಅವತ್ತು ಫ್ರೀ ಇದ್ದೀರಾ ಅಂತ ಸುಳ್ಳು ಹೇಳಿರ್ತಾನೆ. ಅವನು ಯಾಕೆ ಹೀಗೆ ಮಾಡ್ದ ಅನ್ನೋದು ನಮ್ಗೆ ಮುಂದೆ ಗೊತ್ತಾಗತ್ತೆ. ಈ ಒಂದು ಅವಕಾಶವನ್ನ ಬಳಸಿಕೊಂಡು ರೆಹಮಾನ್ ಡಕಾಯಿತ್ ನನ್ನ ಕೊಲ್ಲೋದೆ ಹಮ್ಜಾನ ಪ್ಲಾನ್ ಆಗಿರತ್ತೆ. ಯಾಕಂದ್ರೆ ಅವನಿದ್ರೆ ಇಂಡಿಯಾದ ಮೇಲೆ ಪದೇ ಪದೇ ಅಟ್ಯಾಕ್ ಆಗ್ತಾ ಇರತ್ತೆ. ಪಾಕಿಸ್ತಾನದ ಟೆರರಿಸ್ಟ್ ಗಳನ್ನ ನಾಶ ಮಾಡೋದಕ್ಕೆ ಮತ್ತು ಪೂರ್ತಿ ಲಿಯಾರಿನ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ರೆಹಮಾನ್ ಡಕಾಯಿತ್ ನನ್ನ ಸಾಯಿಸಲೇಬೇಕಾಗಿರತ್ತೆ. ಡ್ಯಾಮ್ ನ ಇನೋಗ್ರೇಷನ್ ನ ಮುಗಿಸಿ ಹಮ್ಜಾ ರೆಹಮಾನ್ ಡಕಾಯಿತ್ ನನ್ನ ಕಾರಿನಲ್ಲಿ ಕರ್ಕೊಂಡು ಬರ್ತಾ ಇರ್ತಾನೆ. ಸ್ವಲ್ಪ ದೂರ ಬಂದ ನಂತರ ಗ್ಯಾಂಗ್ ನ ಉಳಿದ ಮೆಂಬರ್ಸ್ ನ ಕಣ್ಣು ತಪ್ಪಿಸಿ ಕಾರನ್ನ ಟರ್ನ್ ಮಾಡಿ ಕಾಡಿನ ದಾರಿಯೊಳಗೆ ರೆಹಮಾನ್ ಡಕಾಯಿತ್ ನನ್ನ ಕರ್ಕೊಂಡು ಹೋಗ್ತಾನೆ. ಕಾಡಿನ ದಾರಿಯಲ್ಲಿ ರೆಹಮಾನ್ ಡಕಾಯಿತ್ ನನ್ನ ಕರೆದುಕೊಂಡು ಬರುವ ವಿಷಯವನ್ನ ಹಮ್ಜಾ SP ಅಸ್ಲಾಂಗೆ ಮೊದಲೇ ಹೇಳಿರ್ತಾನೆ. ಸ್ವಲ್ಪ ದೂರ ಬಂದ ಮೇಲೆ ರೆಹಮಾನ್ ಡಕಾಯಿತ್ಗೆ ಎಚ್ಚರವಾಗಿ ಕಾಡಿನ ದಾರಿಯಲ್ಲಿ ಬಂದಿರೋದ್ರಿಂದ ಮತ್ತು ಗ್ಯಾಂಗ್ ನ ಮೆಂಬರ್ಸ್ ಯಾರು ಇಲ್ಲದೆ ಇರೋದ್ರಿಂದ ಕಾರನ್ನ ಸ್ಟಾಪ್ ಮಾಡುವಂತ ಹಮ್ಜಾಗೆ ಹೇಳ್ತಾನೆ. ಆಗ ಹಮ್ಜಾ ಕಾರನ್ನ ನಿಲ್ಲಿಸದೇ ಇದ್ದಾಗ ರೆಹಮಾನ್ ಡಕಾಯಿತ್ ಮತ್ತು ಗ್ಯಾಂಗ್ ನ 2 ಮೆಂಬರ್ಸ್ ಹಮ್ಜಾನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಕಾರ್ನಲ್ಲಿ ರೆಹಮಾನ್ ಡಕಾಯಿತ್ ಮತ್ತು ಅವನ ಇಬ್ಬರು ಹುಡುಗರು ಹಮ್ಜಾನಿಗೆ ಹೊಡೆಯೋದಕ್ಕೆ ಶುರು ಮಾಡಿದಾಗ ಹಮ್ಜಾ ಕಾರನ್ನ ಒಂದು ಬೋರ್ವೆಲ್ಗೆ ಡಿಕ್ಕಿ ಹೊಡೆದು ಬೀಳಿಸ್ತಾನೆ. ಇದರಿಂದಾಗಿ ಎಲ್ಲರಿಗೂ ತುಂಬಾನೇ ಪೆಟ್ಟಾಗತ್ತೆ. ಹಮ್ಜಾ ಹೇಗೋ ಮಾಡಿ ಕಾರಿನಿಂದ ಹೊರಗಡೆ ಬಂದು ಕಾಡಿನೊಳಗೆ ಹೋಗ್ತಾನೆ. ಅದೇ ಸಮಯಕ್ಕೆ ಗ್ಯಾಂಗ್ ನ ಮೆಂಬರ್ ಒಬ್ಬ ಬೈಕ್ ನಲ್ಲಿ ಅಲ್ಲಿಗೆ ಬಂದು ಹಮ್ಜಾ ಹೋದ ದಾರಿಯಲ್ಲೇ ಹೋಗ್ತಾನೆ. ಈ ಕಡೆ ಆ ಜಾಗಕ್ಕೆ ಬಂದಂತಹ SP ಅಸ್ಲಾಂ ಮತ್ತು ರೆಹಮಾನ್ ಡಕಾಯಿತ್ ನ ನಡುವೆ ಜೋರಾಗಿ ಗನ್ ಫೈರ್ ಆಗತ್ತೆ. ಗ್ಯಾಂಗ್ ನ ಮೆಂಬರ್ ಒಬ್ಬ SP ಅಸ್ಲಾಂ ಮತ್ತು ಅವನ ಟೀಮ್ ನ ಮೇಲೆ ಗ್ರೆನೇಡ್ಸ್ ಗಳನ್ನ ಎಸೆಯುವಾಗ ಇಲ್ಲಿಂದ ತಪ್ಪಿಸಿಕೊಳ್ಳೋಕೆ ಇದೇ ಒಳ್ಳೆ ಸಮಯ ಅಂತ ರೆಹಮಾನ್ ಡಕಾಯಿತ್ ಕಾಡಿನೊಳಗೆ ಹೋಗ್ತಾನೆ. ಕಾಡಿನ ಒಳಗಡೆ ಹಮ್ಜಾ ಮತ್ತು ಗ್ಯಾಂಗ್ ನ ಮೆಂಬರ್ ನಡುವೆ ದೊಡ್ಡ ಫೈಟ್ ಆಗತ್ತೆ. ಈ ಫೈಟಿಂಗ್ ನಲ್ಲಿ ಹಮ್ಜಾ ಗ್ಯಾಂಗ್ ಮೆಂಬರ್ ನನ್ನ ಸಾಯಿಸ್ತಾನೆ. SP ಅಸ್ಲಾಂ ರೆಹಮಾನ್ ನನ್ನ ಫಾಲೋ ಮಾಡ್ಕೊಂಡು ಕಾಡಿನೊಳಗಡೆ ಹೋಗ್ತಾನೆ. SP ಅಸ್ಲಾಂ ಮತ್ತು ರೆಹಮಾನ್ ಡಕಾಯಿತ್ ನ ನಡುವೆ ದೊಡ್ಡ ಫೈಟ್ ಆಗತ್ತೆ. ಇವರಿಬ್ಬರ ಈ ಫೈಟಿಂಗ್ ನಲ್ಲಿ ರೆಹಮಾನ್ ಡಕಾಯಿತ್ SP ಅಸ್ಲಾಂ ನನ್ನ ಇನ್ನೇನು ಸಾಯಿಸಬೇಕು ಅನ್ನೋಷ್ಟರಲ್ಲಿ ಹಮ್ಜಾ ಹಿಂದೆಯಿಂದ ಬಂದು ರೆಹಮಾನ್ ಡಕಾಯಿತ್ಗೆ ಹೊಡೆದು ನೆಲಕ್ಕೆ ಬೀಳಿಸ್ತಾನೆ. ಆಗ SP ಅಸ್ಲಾಂ ರೆಹಮಾನ್ ಡಕಾಯಿತ್ ನನ್ನ ಶೂಟ್ ಮಾಡೋದಕ್ಕೆ ಹೋದಾಗ ಹಮ್ಜಾ ರೆಹಮಾನ್ ಡಕಾಯಿತ್ ಲಿಯಾರಿಗೆ ಹೋಗುವವರೆಗೂ ಜೀವಂತವಾಗಿರಬೇಕು ಅಂತ ಹೇಳ್ತಾನೆ. ಆಗ SP ಅಸ್ಲಾಂ ರೆಹಮಾನ್ ಡಕಾಯಿತ್ ನ ಕುತ್ತಿಗೆಗೆ ಶೂಟ್ ಮಾಡಿ ಇನ್ನು 15 ನಿಮಿಷದಲ್ಲಿ ಸಾಯ್ತಾನೆ ಅಂತ ಹೇಳ್ತಾನೆ. ನಂತರ ಹಮ್ಜಾ ರೆಹಮಾನ್ ಡಕಾಯಿತ್ ನನ್ನ ಹೆಗಲ ಮೇಲೆ ಹಾಕಿಕೊಂಡು ಆಸ್ಪತ್ರೆಗೆ ಸೇರಿಸಿ ಅವನನ್ನ ಬದುಕಿಸೋ ತರ ನಾಟಕ ಮಾಡ್ತಾನೆ. ಇನ್ನೇನು ಆಸ್ಪತ್ರೆಗೆ ಸೇರಿಸಬೇಕು ಅನ್ನುವಷ್ಟರಲ್ಲಿ ರೆಹಮಾನ್ ಡಕಾಯಿತ್ ಸತ್ತು ಹೋಗ್ತಾನೆ. ಇಲ್ಲಿ ಹಮ್ಜಾನ ನಾಟಕ ವರ್ಕೌಟ್ ಆಗತ್ತೆ. ರೆಹಮಾನ್ ಡಕಾಯಿತ್ ನ ಗ್ಯಾಂಗ್ ಮೆಂಬರ್ಸ್ ಹಾಗೂ ಲಿಯಾರಿ ಜನಗಳ ದೃಷ್ಟಿಯಲ್ಲಿ ಹಮ್ಜಾ ಹೀರೋ ಆಗ್ತಾನೆ. ಇದರಿಂದಾಗಿ ಅವನು ಪೂರ್ತಿ ಲಿಯಾರಿ ಜನರ ವಿಶ್ವಾಸವನ್ನ ಗಳಿಸ್ತಾನೆ.
ರೆಹಮಂಡ ಕಾಯ್ದ್ ಸತ್ತಿರೋ ಸುದ್ದಿ ನ್ಯೂಸ್ಗಳಲ್ಲೆಲ್ಲ ವೈರಲ್ ಆಗತ್ತೆ. ಆದ್ರೆ ಯಾರಿಗೂ ಹಮ್ಜಾನ ಮೇಲೆ ಸ್ವಲ್ಪನೂ ಡೌಟ್ ಬರಲ್ಲ. ಇದರಿಂದಾಗಿ ಪಾಕಿಸ್ತಾನದ ಅಂಡರ್ ವರ್ಲ್ಡ್ ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋ ಮೊದಲ ಹೆಜ್ಜೆ ಸಕ್ಸಸ್ ಆಗತ್ತೆ. ಮುಂದಿನ ಸೀನ್ ನಲ್ಲಿ ಚಿತ್ರದ ಕತೆ 2002ಕ್ಕೆ ಶಿಫ್ಟ್ ಆಗತ್ತೆ. ಇಲ್ಲಿ ಹಮ್ಜಾನ ನಿಜವಾದ ಹೆಸರು ಜಸ್ಕಿರತ್ ಸಿಂಗ್ ರಂಗಿ ಅನ್ನೋದು ಗೊತ್ತಾಗತ್ತೆ. ಇವನು ಹೇಗೆ ಮಿಷನ್ ದುರಂದರ್ಗೆ ಬಂದ, ಇವನ ನಿಜವಾದ ಕತೆ ಏನು, ಎಲ್ಲದಕ್ಕಿಂತ ಮುಖ್ಯವಾಗಿ ಮುಂದೆ ಇಂಡಿಯಾದ ಈ ಏಜೆಂಟ್ ಪಾಕಿಸ್ತಾನದ ಅಂಡರ್ ವರ್ಲ್ಡ್ ನ ಬಾದ್ಶಾ ಹೇಗಾಗ್ತಾನೆ ಅನ್ನೋದನ್ನ ನಾವು ಪಾರ್ಟ್ 2 ನಲ್ಲಿ ನೋಡಬೇಕು. ಧುರಂಧರ್ ಪಾರ್ಟ್ 2 ಈ ಸಿನಿಮಾ ಮಾರ್ಚ್ 19, 2026ರಂದು ರಿಲೀಸ್ ಆಗಲಿದೆ. ನಾನಂತೂ ಈ ಸಿನಿಮಾದ ಪಾರ್ಟ್ 2 ನೋಡೋದಕ್ಕೆ ಎಕ್ಸೈಟ್ ಆಗಿದ್ದೀನಿ. ಸೊ ಇದಾಗಿತ್ತು ಧುರಂಧರ್ ಪಾರ್ಟ್ 1 ಚಿತ್ರದ ಎಕ್ಸ್ಪ್ಲನೇಷನ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸೂಪರ್ ಹಿಟ್ ಸಿನಿಮಾದ ಕನ್ನಡದ ಎಕ್ಸ್ಪ್ಲನೇಷನ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.